ನೂರಾರು ವರ್ಷಗಳಿಂದ ಬಳಸುತ್ತಿದ್ದ ದಾರಿಗೆ ತಂತಿ ಬೇಲಿ ಹಾಕುವ ಮೂಲಕ ಗ್ರಾಮದ ಕೆಲ ಕುಟುಂಬದವರಿಗೆ ತೊಂದರೆ ನೀಡಲಾಗುತ್ತಿತ್ತು. ಚನ್ನರಾಯಪಟ್ಟಣ ತಾಲೂಕು ಹಿರಿಸಾವೆ ಹೋಬಳಿಯ ಪುರದ ಹೊಸಳ್ಳಿ ಗ್ರಾಮದ ಕೆಲ ಕಿಡಿಗೇಡಿಗಳ ಈ ಕೃತ್ಯವನ್ನು ನಮ್ಮ ಚನ್ನರಾಯಪಟ್ಟಣ ಡಿಜಿಟಲ್ ಮಾಧ್ಯಮವು ಸುದ್ದಿ ಪ್ರಕಟಣೆ ಮಾಡಿತು. ಇದನ್ನು ನೋಡಿದಂತಹ ತಾಲೂಕು ಆಡಳಿತ ಎಚ್ಚೆತ್ತು ಪುರದ ಹೊಸಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಿದ್ದಾರೆ. ತಹಶೀಲ್ದಾರ್ ಶಂಕರಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ಪಿಡಿಒ ಪ್ರಕಾಶ್, ಆರ್ಐ ಯೋಗೇಶ್, ವಿಎ ಸಚಿನ್, ಹಿರಿಸಾವೆ ಪೊಲೀಸ್ ಠಾಣೆ ಪಿಎಸ್ಐ ರೂಪಾದೇವಿ, ಎಎಸ್ಐ ಸುಬ್ರಹ್ಮಣ್ಯ ಸೇರಿದಂತೆ ಸಾಕಷ್ಟು ಅಧಿಕಾರಿಗಳ ತಂಡವು ಹೊಸಳ್ಳಿ ಗ್ರಾಮಕ್ಕೆ ಆಗಮಿಸಿ ದಾರಿಗೆ ಹಾಕಿದ್ದ ತಂತಿ ಬೇಲಿಯನ್ನು ತೆರವು ಮಾಡಿಸಿದ್ದಾರೆ. ಪುನಃ ಇದೇ ರೀತಿ ತಂತಿ ಬೇಲಿಯನ್ನು ನಿರ್ಮಾಣ ಮಾಡಿದರೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಹಶೀಲ್ದಾರ್ ಶಂಕರಪ್ಪ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಆಗ ಈಜಾಗಿ ಯಾರಿಗೂ ತೊಂದರೆ ಮಾಡಿದ್ದೆ ನೋಡಿ ಸರ್, ಇಲ್ಲಿಂದವಾ ನೋಡಿ ಅಲ್ಲಿಂದನೂ ಬೇರೆ ಜಮೀನ್ ಮೇಲೆ ತಿರುಗಾಡೋದವ್ರು 3 ಜನ ಹೆಣ್ಮಕ್ಳು 2 ವರ್ಷ ಹಂಗೆ ಬಿದ್ದು ಸರ್ ಅವನು ಹೇಳಿದ್ ಮಾಡ್ತಾರೆ. ಅವ್ರೀಗ ಇವಾಗ ಎಲ್ಲ ಸಿನಕ್ಕೆ ಇಲ್ಲ ತಗಿ ಹಂಗೆ ಹಂಗೆ ಇದು ಮಾಡು. ಯಾವ ಹೇಳಿದ್ರಲ್ವೇನ ಎಷ್ಟು ಜನ ಬಿಡ್ಬೇಕು ಇವ್ರಿಗೆ ಹೊಲ್ಟಿ ಎಲ್ಲೋ ಬರೋದು ಏನೋ ಮಾಡೋದು ಹಿಂಗೆಲ್ಲ ನುಸ್ಕೋಗ ಸರ್ ಇಲ್ದಾಗ ವಿರೋಧಾಸಿ ನುಸ್ಕೋಗ ಲಾಕ್ ಮಾಡಿದ ಅವ್ರು ಓಡಾಡಕ್ಕೆ ಆಗಲ್ಲ. ಕೇಳಿ ಎಲ್ಲರೂ ಇಲ್ಲೆಲ್ಲ ಬ್ಲಾಕ್ ಮಾಡೋದು ಸುಮ್ಮನೆ ಮಾಡ್ತಾರೆ ಅಂತ. ಆಮೇಲೆ ಎಲ್ಲ ಕ್ಲಿಯರ್ ಮಾಡ್ತಾರೆ ಸರ್. ಯಾರು ಮಾಡ್ತಾರೆ ಬರ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಹಾಕ್ಯಂಡ್ ಬರ್ತಾರೆ, ಕೇಸ್ ಮಾಡ್ತೀವಿ. ಆಯ್ತು ಸರ್, ನಾವು ಮಾಡಿದ್ರೆ ನಮಗೆ ಮಾಡಿ, ಆಯ್ತು ಸರ್, ನಾವು ಮಾಡಿದ್ರೆ ನಮಗೆ ಮಾಡಿ. ಈಗೇನು ನಾವು ಶಾಂತಿ ರೀತಿಯಿಂದ ಎಲ್ಲರಿಗೆ ದಾರಿ ಬಿಡಿಸೀವಿ, ಬೇಲಿ ತೆಗಿಸೀವಿ, ಅವ್ರದ್ದು ತೆಗ್ದೀವಿ. ಯಾರ ತೊಂದರೆ ಮಾಡ್ತಂದ್ರೆ ಕಾನೂನು ಪ್ರಕಾರ ಏನೈತೆ ಕ್ರಮ ತಗೊಂಡು. ಬೆಟ್ಟದ ಕೇಸಲ್ಲಿ ನೀವು ಇದ್ರ ಎಷ್ಟು ಗಂಟೆ ಕಳಿಸಿದ್ರು? 9 ಗಂಟೆ. ಏನು ಅನ್ನಿಸ್ತಾಗ ಬೇಕು ಅನ್ನಿಸ್ತಾ ಯಜಮಾನ್ರು ಹೇಳಿ ಪಾಪನಿಗೆ ಓಕೆ ಮಾತಾಡ್ತಾರಲ್ಲ ಅಲ್ವದ್ ಈಗ ರೋಡ್ ಯಾವ್ದು ಮಾಡ್ತೀನಿ ಅಂತ ಹೇಳಿದ್ರೆ ಹೊಸ್ತಾಗ ಐತಲ್ಲ ಸರ್. ಇವ್ರು ಬಂದಾದಕ್ಕೆ ಏನು ಮಾಡಿದ್ರು ಅವತ್ತ ಕುಂಡ್ರಿಸಿ ಇವ್ರು ಏನು ಮಾಡಿದ್ರು ಕರ್ತಾರೋ ಅಕ್ಕ ಇವ್ರು ಇದ್ರಲ್ಲ ಪಾಪಣ್ಣ ಕಾರು ಇದು ತಂತಿ ಕಂಬ ಹಾಕ್ತಾ ಇದೀವಿ, ನೀನು ಎಲ್ಲಿ ಬೇಕಾ ರೋಡ್ ಕೇಳ್ಬಿಡ್ತಾರೆ. ನಿಂತ್ಕೊಂಡು ಎಲ್ಲ ಕುಂತ್ಕೊಂಡೆಲ್ಲ ಮಾತಾಡಿದ್ರು ಒಂದು 2 ತಿಂಗಳಿಗೆ ಮತ್ತೆ ಇವರೆಲ್ಲ ಮಣ್ಣು ಹೊಡ್ಕೊಂಡ ಮೇಲೆ ಆಮೇಲೆ ಕಿರಿಕ್ ಮಾಡ್ಕೊಂಡು ಎಲ್ಲಾರನ್ನೂ ಕೇಳಿ ಏಕ ರೋಡ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಸಹ. ಹೇಳ್ದಾಗ ಎಲ್ಲ ಊರ್ ಗ್ರಾಮಸ್ಥರನ್ನೆಲ್ಲ ಕುಂಡ್ರಿಸಿ ಪಾಪಣ್ಣ ಇವ್ರನ್ನ ಸವಿತಕ್ಕರ್ನೆಲ್ಲ ಕುಂಡ್ರಿಸಿ ಕೇಳ್ದು. ಸರಿ ಊರ್ ಗ್ರಾಮಸ್ಥರೆಲ್ಲ ಕುಂತ್ಕೊಂಡು ನೀವು ಇಷ್ಟ ಅಡಿಬಿಡಿ ಅಂತ ಹೇಳಿ ಹೇಳ್ಬಿಟ್ಟು ಹೋದ್ರು. ಸರಿ ಅಂತ ಹೇಳುವಂದ್ಮೇಲೆ ಆಮೇಲೆ ಸವಿತಾರು ಇದ್ರು, ಪಾಪಣ್ಣರು ಇದ್ರು, ಎಲ್ಲರ ಮುಂಚೆನೆ ಮಣ್ಣು ಹೊಡಿಸಿ ಎಲ್ಲ ರೆಡಿಯಾಗಿ 1 ತಿಂಗಳು ಓಡಾಡಿದ್ಮೇಲೆ ಏನಂದ್ರೆ ಇವ್ರು ಪಾಪಣ್ಣರು 1 5 ಕಂಬ 1 3 ಅಡಿ ಬಿಟ್ಟಿಲ್ಲ. 3 ಅಡಿ ಬಿಡ್ಲಿಲ್ಲ ಪಾಪಣ್ಣ. 1 5 ಕಂಬದಿಂದ 3 ಅಡಿ ಬಿಡದಿದ್ಕೆ ಅವರು ಬಿಟ್ಟಿಲ್ವಲ್ಲ, ನಾನು ಬಿಡಲ್ಲ ಅಂತ ಸವಿತಾರ ಹಾಕೊಂಡಿರೋದು. ಇದಕ್ಕೆ ಪಾಪಣ್ಣನೇ ಬಿಡದಿದ್ಕೆ ಸವಿತಾರ ಹಾಕೊಂಡಿರೋದು. ನಮ್ಗೆ ಹೇಳಿದ್ವಿ ರೋಡ್ ಮಾಡಿಸ್ಕೊಳ್ಳಿ ಅಂತ, ಕೊನೆಗೆ ಅವೈರ ಬಿಡ್ದಂಗ ಹಾಕೊಂಡಿತ್ತು. ಅವ್ರು ಸವಿತಾರ ನಾನು ಬಿಡಲ್ಲ, ಇವ್ರು ಬಿಡ್ಲಕ್ಕಲ್ಲ ಅಂತ ಹೇಳಕ್ ಇವ್ರು ಬಿಡಲ್ಲ ಅಂತ ಇದಾರೆ. ನಾನು ಬಿಡ್ತೀನಿ, ಆಯಪ್ಪನೇ ಹೇಳಿದ್ವಿ ರೋಡ್ ಮಾಡಿಸ್ಕೊಳ್ಳಿ.